Hello my dear students, welcome you all to Physics Wala Kannada channel. ಹೇಗಿದ್ರಾ ಎಲ್ಲರೂ? So ಇವತ್ತಿನ ವಿಡಿಯೋದಲ್ಲಿ let's discuss about very few points which might give you certain insight about how to choose the right engineering branch. ಒಂದು engineering branch ಅನ್ನ choose ಮಾಡಲಿಕ್ಕೆ ಕೆಲವೊಂದಷ್ಟು ಬೇರೆ ಬೇರೆ ದೃಷ್ಟಿಕೋನಗಳಿವೆ. ನಿಮಗೊಂದಿಷ್ಟು ಐಡಿಯಾ ಸಿಗುತ್ತೆ ಈ ವಿಡಿಯೋದಿಂದ. So before making this video, I asked few students who are in engineering, different engineering branches now, and also few people who already passed out. They are now engineering graduates working in different companies. So ಏನಿತ್ತು, what were the criterias before you got into certain branch? Obviously ಕೆಲವೊಂದಷ್ಟು ವರ್ಷಗಳ ಹಿಂದೆ ಮಕ್ಕಳಿಗೆ ಗೊತ್ತೇ ಇಲ್ಲ why they have to choose the branch. ಅವ್ರ ರ್ಯಾಂಕಿಂಗಿಗೆ ಕರೆಕ್ಟ್ ಆಗಿರೋ ಕೋರ್ಸ್ ಯಾವ್ದು ಸಿಗ್ತಿತ್ತು, they used to get into it. But nowadays kids are very smart. ಅವರಿಗೆ ಪ್ರತಿಯೊಂದಕ್ಕೂ ಕೂಡ ರೀಸನಿಂಗ್ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ದ ಬೇಸ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಇಟ್ ವಿಲ್ ಬಿ ಆಲ್ವೇಸ್ ಯುವರ್ ಇಂಟ್ರೆಸ್ಟ್ ಇನ್ ಪ್ಯಾಷನ್. ಯಾವುದರ ಮೇಲೆ ನಾನೊಂದು ಬ್ರ್ಯಾಂಡ್ ಚೂಸ್ ಮಾಡಬೇಕು ಅಂತ ಹೇಳೋದಕ್ಕೆ ಆಸ್ಕ್ ಯು ಸೆಲ್ಫ್. ನೀವು ಸಣ್ಣದ್ರಿಂದ ಆ 12th PU ಎಕ್ಸಾಮ್ಸ್ ಮುಗಿಯೋ ಆ ಟೈಮ್ವರೆಗೂ ಕೂಡ, ಅಥವಾ ನಿಮ್ಮ CBSE ಎಕ್ಸಾಮಿನೇಷನ್ಸ್ ಮುಗಿಯೋವರೆಗೂ ಕೂಡ, ವಾಟ್ ಮೇಡ್ ಯು ಫೀಲ್ ಲೈಕ್ ವಾವ್, ಅಥವಾ ನಂಗೆ ಇದಿಷ್ಟ, ಮ್ಯಾಥ್ಸ್ ಐ ಲೈಕ್ ದ ಸಬ್ಜೆಕ್ಟ್ ಅಲಾಟ್, ಫಿಸಿಕ್ಸ್ ಐ ಲೈಕ್ ದ ಸಬ್ಜೆಕ್ಟ್ ಅಲಾಟ್. ಕನೆಕ್ಟಿವಿಟಿ ಅಲ್ಲಿ ಇಲ್ಲಿ ಇರುತ್ತೆ ನಿಮಗೆ, ಬಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಎವ್ರಿಥಿಂಗ್ ಇನ್ ಡೆಪ್ತ್ ಆ್ಯಂಡ್ ನ್ಯೂ ಕಾನ್ಸೆಪ್ಟ್ಸ್ ಆಸ್ ವೆಲ್. ಕಮಿಟ್ಮೆಂಟ್ಸ್ ಕೊಡ್ಬೋದಾ ಟೆಕ್ನಿಕಲ್ ಸಬ್ಜೆಕ್ಟ್ಗಳಿಗೆ, ಅಥವಾ ಆರ್ ಯು ಇನ್ ಟು ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್? ಸೊ ಆಸ್ಕ್ ಯುವರ್ ಸೆಲ್ಫ್ ಫಸ್ಟ್. ನಿಮಗೆ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ 4 years ಆಫ್ ಕಮಿಟ್ಮೆಂಟ್ ಕೊಡಬೇಕು ಅಂದರೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು, ಜೊತೆಗೆ ನೀವು ಕಲಿಯುವಂಥದ್ದು ನಿಮ್ಮ ಫ್ಯೂಚರ್ ಪ್ಯಾಷನ್ ಏನಾದರೂ ಅದರಲ್ಲಿ ಅಚೀವ್ ಮಾಡಬೇಕು ಅಂತ ಇರಬೇಕು. ಅದು ಬಿಟ್ಟು ಅವರು ಪಕ್ಕದ ಮನೆಯವರು ಜಾಯ್ನ್ ಆದರು, ಕಸಿನ್ಸ್ ಜಾಯ್ನ್ ಆದರು, ಹಾಗಾಗಿ ನನಗೆ ಇಷ್ಟ ಇಲ್ಲ ಅಂದರೂ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ 4 years ಆಫ್ ಕಮಿಟ್ಮೆಂಟ್ ಹೋಗಲಿ, 2 years ಕೂಡ ನಿಮಗೆ ಒಂದು ಸಬ್ಜೆಕ್ಟ್ಗಳ ಜೊತೆ ಡೀಲ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಿಕಾಸ್ ದೀಸ್ ಆರ್ ಪ್ರೊಫೆಷ್ನಲ್ ಕೋರ್ಸಸ್ ಅಲ್ವಾ? ಹಾಗಾಗಿ ಆಸ್ಕ್ ಯುವರ್ ಸೆಲ್ಫ್, ಡಿಸ್ಕಸ್ ಯೋರ್ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್ ವಿತ್ ಯೋರ್ ಪೇರೆಂಟ್ಸ್. ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಇಸ್ ರಿಸರ್ಚ್ ದ ಬ್ರ್ಯಾಂಚಸ್. ನಿಮಗೆ ತುಂಬ ಇನ್ಫಾರ್ಮೇಷನ್ ಸೋರ್ಸಸ್ ಇದೆ. ಇವತ್ತಿಂದು ಟೆಕ್ನಾಲಜಿ ಯಾವ ಥರ ಇಂಪ್ರೂವೈಸ್ ಆಗಿದೆ ಅಂತ ಹೇಳಿದ್ರೆ, ಯಾವುದ್ರ ಬಗ್ಗೆ ಕೂಡ ನೀವು ಇನ್ಫಾರ್ಮೇಷನ್ನ ಗ್ರಾಸ್ಪ್ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಇಂಡಿಯನ್ ಮಾರ್ಕೆಟ್ನಲ್ಲಿ ಕರೆಂಟ್ ಟ್ರೆಂಡಿಂಗ್ನಲ್ಲಿರುವಂತಹ, ಅಥವಾ ಫ್ಯೂಚರ್ ಒಂದು 5 ವರ್ಷದ ದೃಷ್ಟಿಕೋನದಲ್ಲಿ ಫ್ಯೂಚರ್ನಲ್ಲಿ ಯಾವುದು ಟ್ರೆಂಡ್ ಆಗಬಹುದು? ಸೇ ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ, ವಿಚ್ ಹ್ಯಾಸ್ ಅ ಲಾಟ್ ಆಫ್ ಸ್ಕೋಪ್ ಇನ್ ದ ಫ್ಯೂಚರ್. ಎಲ್ಲರೂ ಹೇಳುವಂತಹ ಮಾಹಿತಿಯ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು. ಪೆಟ್ರೋಲಿಯಂನಿಂದ ಇವಾಗ ಎಲ್ಲರೂ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಕಡೆಗೆ ಆದಷ್ಟು ಹೊಸ ಪ್ರಾಜೆಕ್ಟ್ಗಳನ್ನ ತಗೊಳ್ತಾ ಇದ್ದಾರೆ. ಸೊ ಫ್ಯೂಚರ್ನಲ್ಲಿ ಟ್ರೆಂಡಿ ಆಗಿರುವಂತಹ, ಹಾಗೆ ಕರೆಂಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಡಿಮಾಂಡಿಂಗ್ನಲ್ಲಿರುವಂತಹ ಕೋರ್ಸ್ಗಳು ಯಾವುದು, ಅದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ. There are lot of courses, few I have selected here, very few. ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ರ್ಯಾಂಕಿಂಗ್ನ ಇಟ್ಕೊಂಡು ಅನಲೈಸ್ ವಿಚ್ ಆರ್ ದ ಟಾಪ್ ಕಾಲೇಜಸ್ ಯು ಕ್ಯಾನ್ ಗೆಟ್ ಇನ್ ಟು. ಅಲ್ಲಿ ಪ್ಲೇಸ್ಮೆಂಟ್ ಯಾವ ಥರ ಇದೆ, ಯಾವ ಥರದ ಸ್ಕಿಲ್ ಸೆಟನ್ನು ನೀವು ಬೆಳೆಸ್ಕೊಳ್ಬಹುದು ಅಲ್ವಾ? ಸೊ ಟಾಪ್ ಕಾಲೇಜಸ್ ಹೇಗೆ ಗೊತ್ತಾಗುತ್ತೆ ನಿಮಗೆ? ಗೋ ಟು NIRFindia.org. ನಿಮಗೆ ಅಲ್ಲಿ ರ್ಯಾಂಕಿಂಗ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ 2023ದು ರ್ಯಾಂಕಿಂಗ್, ಅಂದರೆ 2022 ಅಕಾಡೆಮಿಕ್ ಇಯರ್ದು 23ನಲ್ಲಿ ರ್ಯಾಂಕಿಂಗ್ ಲಿಸ್ಟ್ ಬಿಟ್ಟಿದ್ದಾರೆ. 24th ಆಗಸ್ಟ್ನಲ್ಲಿ ಬರುತ್ತೆ. ಸೊ ರ್ಯಾಂಕಿಂಗ್ನಲ್ಲಿ ನೀವು ಇವಾಗ ಎಂಜಿನಿಯರಿಂಗ್ ಕೋರ್ಸಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಟಾಪ್ 10 ಕಾಲೇಜಸ್ ಯಾವುದು? ಪ್ರತಿ ಕಾಲೇಜ್ನಲ್ಲೂ ನೀವು ಈ PDF ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಪ್ಲೇಸ್ಮೆಂಟ್ಗಳಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್, ಇಫ್ ಇಟ್ ಇಸ್ ಅಲೈನ್ಡ್ ವಿತ್ ದೀಸ್ ಕಾಲೇಜಸ್ ಆ್ಯಂಡ್ ಆಲ್ಸೋ ದ ಬ್ರಾಂಚ್ you are interested in, if it is available in this college, then you can easily make the decision. ಇದಿಲ್ಲ, ಈ ಟಾಪ್ 100 ಲಿಸ್ಟ್ನಲ್ಲಿ ನಿಮ್ಮ ಕಾಲೇಜಸ್ ಇಲ್ಲ ಅಂತ ಹೇಳಿದ್ರೆ, ದೆನ್ ಯು ಕ್ಯಾನ್ ಡೂ ಒನ್ ಥಿಂಗ್. ನಿಮ್ಮ ಬೇರೆ ಬೇರೆ ಕಂಡೀಷನ್ಸ್ಗಳು, ಅಂದರೆ ಕಮ್ಯೂಟಿಂಗ್ ಆಗಿರಬಹುದು, ಅಥವಾ ನಿಮ್ಮ ಚಾಯ್ಸ್ ಆಫ್ ಟೌನ್ಸ್ ಆಗಿರ್ಬೋದು, ಸಿಟೀಸ್ ಆಗಿರಬಹುದು. ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಚೂಸ್ ದ ಕಾಲೇಜ್ ವೇರ್ ಯು ಕ್ಯಾನ್ ಗೆಟ್ ಅ ಗುಡ್ ಪ್ಲೇಸ್ಮೆಂಟ್. ಪ್ಲೇಸ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಕಾಲೇಜ್ ಎನ್ವಿರಾನ್ಮೆಂಟ್, ಫ್ಯಾಕಲ್ಟಿ, ಸಿಲೆಬಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ಆಲ್ರೆಡಿ ನಮ್ಮ ಫ್ಯಾಕಲ್ಟೀಸ್ ನಿಮಗೆ ಹೇಳಿದ್ದಾರೆ ಡ್ಯೂರಿಂಗ್ ದಿ ಆಪ್ಷನ್ ಎಂಟ್ರಿ, ಬಟ್ ಐ ಆಮ್ ರಿಪೀಟಿಂಗ್ ಇಟ್ ಬಿಕಾಸ್ ಇಟ್ಸ್ ಅ ಕಾಮನ್ ಪಾಯಿಂಟ್ ಆಫ್ ಡಿಸ್ಕಷನ್ ವೆನ್ ಇಟ್ ಕಮ್ಸ್ ಟು ರೈಟ್ ಕಾಲೇಜ್, ರೈಟ್ ಬ್ರಾಂಚ್. ಓಕೆ, ಸೊ ಹಾಗಾಗಿ ರಿಸರ್ಚ್ ಅಬೌಟ್ ಎವ್ರಿಥಿಂಗ್, ಸ್ಪೆಷಲಿ ಕರೆಂಟ್ ಮಾರ್ಕೆಟ್ ಆ್ಯಂಡ್ ಫ್ಯೂಚರ್ ಟ್ರೆಂಡ್, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ದಿಸ್ ಅಗೇನ್, ನೀವಿಲ್ಲಿ ಯಾವುದೇ ರಿಸರ್ಚ್ ಮಾಡಿದರೂ ಆ ಬ್ರಾಂಚಸ್ಗಳು ಶುಡ್ ಫಿಟ್ ಯುವರ್ ಕರಿಯರ್ ಗೋಲ್ ಆ್ಯಂಡ್ ಇಂಟ್ರೆಸ್ಟ್ ಆಗಿರಬೇಕು. ಈಗ ನೀವು ಕಾಲೇಜಸ್ ಟಾಪ್
Indian colleges, top private colleges, or the colleges where the placements are good and other criterias are good anta ಹೇಳಿದ್ರೆ, then what I should do next? Say that I want to get into information technology. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಈ ಒಂದು ಬ್ರಾಂಚಿಗೆ ನಾನು ಎಂಟ್ರಿ ಆದರೆ ಓವರ್ ದ ಪೀರಿಯಡ್ ಆಫ್ 4 years ನನ್ನ ಕೋರ್ಸ್ ಮುಗಿಬೇಕಾದ್ರೆ ಯಾವ ಜಾಬ್ ಪ್ರೊಫೈಲ್ಸ್ಗಳಿಗೆ ನಾನು ಫಿಟ್ ಆಗಬಹುದು, ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ನನ್ನ ಸಿಲೆಬಸ್ನಲ್ಲಿ ಇದೆಯಾ ಅಥವಾ ನಾನು ಅದನ್ನು ಎಕ್ಸ್ಟ್ರಾ ಕಲ್ತ್ಕೊಳ್ಬೇಕಾ, ಈ ಒಂದು ಪಾಯಿಂಟ್ ಬಗ್ಗೆ ಪ್ಲೀಸ್ ಗಮನ ಹರಿಸಿ. ಬಿಕಾಸ್ ನನ್ನ ಕ್ಲೋಸ್ ನೆಟ್ವರ್ಕ್ನಲ್ಲಿ ಅವರು ಎಂಜಿನಿಯರಿಂಗ್ ಕೋರ್ಸ್ ಮಾಡಬೇಕಾದ್ರೆ ದೇ ವೇರ್ ಇನ್ ಟು ಮೆಕ್ಯಾನಿಕಲ್, ಆಮೇಲೆ ಐ ಟಿನಲ್ಲಿ ಹಿಟ್ ಆದಾಗ ಮೆಕ್ಯಾನಿಕಲ್ನಲ್ಲಿ ಅವರ ರ್ಯಾಂಕ್ ಆಮೇಲೆ ಅವರ ಸ್ಕಿಲ್ ಸೆಟ್ಟಿಗೆ ಕರೆಕ್ಟ್ ಆಗಿರುವಂತಹ ಜಾಬ್ ಸಿಗದೇ ಇದ್ದಾಗ ದೇ ಗಾಟ್ ಇನ್ ಟು certain other branches by developing extra skills. For that they have to pay extra, definitely, and moreover ಟೈಮ್ ಕೂಡ ಕನ್ಸ್ಯೂಮ್ ಆಗ್ತಾ ಇತ್ತು ಜಾಸ್ತಿ. ಹಾಗಾಗಿ ನೀವು ಓದಬೇಕಾದ್ರೇ ನಿಮ್ಗೊಂದು ಜಾಬ್ ಪ್ರೊಫೈಲ್ ಅಂಡರ್ ಯೋರ್ ಬ್ರಾಂಚ್ ಯಾವುದೆಲ್ಲ ಇದೆ ಆ ಜಾಬ್ ಪ್ರೊಫೈಲ್ಸಿಗೆ ಬೇಕಾಗಿರುವಂತಹ ಸ್ಕಿಲ್ಸ್ಗಳು ನಿಮ್ಮ ಹತ್ರ ಇದೆಯಾ ಅಂತ ಹೇಳೋದು ನೋಡ್ಕೊಳ್ಳಿ. ಸಪೋಸ್ ಇಫ್ ಮನಿ ಅಥವಾ ಫಿನಾನ್ಸ್ ಇಸ್ ಯೋರ್ ಕನ್ಸರ್ನ್, ದೆನ್ ಯು ಕ್ಯಾನ್ ಇಫ್ ದ್ಯಾಟ್ ಮೋಟಿವೇಟ್ಸ್ ಯು, if that is your motivating element, illa nanu odid takshana when I am starting earning money, I need this much of package, I have to be prepared for that amount of package anta helodu nimma motivation adre, definitely you can think about the average salary these different job profiles are going to pay you under that branch. ಜೊತೆಗೆ ರಿಕ್ರೂಟಿಂಗ್ ಕಂಪನೀಸ್ ಈ ಪ್ಲೇಸ್ಮೆಂಟ್ಸ್ಗಳು ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ನಲ್ಲಿ ಆಗ್ತಾ ಇದೆಯಾ ಅಥವಾ ಯಾವುದೆಲ್ಲ ಕಂಪನೀಸ್ಗಳು ರಿಕ್ರೂಟ್ ಮಾಡ್ತಾ ಇದೆ, ಈ ಕಂಪನೀಸ್ ನಿಮ್ಮನ್ನು ಅವರ ಎಂಪ್ಲಾಯ್ ಆಗಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ವಾಟ್ ಶುಡ್ ಬಿ ಯೋರ್ ಕ್ವಾಲಿಟಿ ಅಂತ ಹೇಳೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಬಿಕಾಸ್ ದ ವರ್ಲ್ಡ್ ಇಸ್ ಕಾಂಪಿಟೇಟಿವ್, ರೈಟ್? ಸೊ ಡೂ ರಿಸರ್ಚ್ ಅಬೌಟ್ ಎವ್ರಿ ಬ್ರಾಂಚ್. ಸೊ ಹಾಗಾಗಿ ನಾನು ಹೇಳಿದ್ದು ದಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ಟನ್ನು ಬೆಳೆಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಜಾಬ್ ಪ್ರೊಫೈಲ್ಸ್ಗಳಲ್ಲಿ ನೀವು ಮಾಡ್ತಿರುವಂತಹ ರೋಲ್ ಆಗಿರ್ಬೋದು, ನೀವು ಕಾಲೇಜಲ್ಲಿ ಕಲ್ತಿರೋದಕ್ಕಿಂತ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಡೂ ಡೆವಲಪ್ ದ ಸ್ಕಿಲ್ ಸೆಟ್ ಬೇಸ್ಡ್ ಆನ್ ದ ಮಾರ್ಕೆಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡುವಂತಹ ಕಾಲೇಜಸ್ಗಳಾಗಿರ್ಬೋದು, ಕೆಲವೊಂದು ಬ್ರ್ಯಾಂಚ್ಗಳಾಗಿರ್ಬೋದು, ರಿಸರ್ಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೈಯರ್ ಸ್ಟಡೀಸಿಗೆ ಅದು ಹೆಲ್ಪ್ ಆಗುವಂತಹ ಕೆಲವೊಂದು ಅವಕಾಶಗಳಿರುವಂತಹ ಬ್ರಾಂಚಸ್ ಇರಬಹುದು. ಕರಿಕ್ಯುಲಮ್ ಆ್ಯಂಡ್ ಸಬ್ಜೆಕ್ಟ್ ಇದು ಕೂಡ ನೀವು ನಿಮ್ಮ ಅಲ್ಯುಮಿನೈಸ್ ಹತ್ರ, ಆ ಕಾಲೇಜ್ ಅಲ್ಯುಮಿನೈಸ್ ಹತ್ರ ಅಥವಾ ನಿಮ್ಮ ಸೀನಿಯರ್ ನೆಟ್ವರ್ಕ್ ಹತ್ರ ಕೇಳಿದ್ರೆ ಗೊತ್ತಾಗಬಹುದು, ಆಯಿತಾ? ಕೆಲವೊಂದು ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ಅವೈಲೇಬಲ್ ಆಗಿರುತ್ತೆ. ಕಾಲೇಜ್ ಆ್ಯಂಡ್ ಫ್ಯಾಕಲ್ಟಿ ಅಬೌಟ್ ದಿಸ್, ಈ ಇನ್ಫಾರ್ಮೇಷನ್ ಯುಗದಲ್ಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯುಗದಲ್ಲಿ ಇಟ್ಸ್ ಈಸಿ ಟು ಗೆಟ್ ದ ಇನ್ಫಾರ್ಮೇಷನ್ ಅಬೌಟ್ ಅ ಕಾಲೇಜ್ ಆ್ಯಂಡ್ ದೇರ್ ರಿವ್ಯೂ, ಅಲ್ಲ, ಒಂದು ಕಾಲೇಜಿದು ಅಟ್ಮಾಸ್ಫಿಯರ್ದು ರಿವ್ಯೂ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಆ್ಯಂಡ್ ಸ್ಯಾಲರಿ. ಅಗೇನ್ ಇದೆಲ್ಲ ನಿಮಗೆ ಇನ್ಫಾರ್ಮೇಷನ್ಸ್ ಅಂತ ಹೇಳುವಂಥದ್ದು ಕಲೆಕ್ಟ್ ಮಾಡೋದು ಕಷ್ಟ ಆಗಲ್ಲ, ಬಟ್ ವ್ಯಾಲಿಡೇಟಿಂಗ್ ದೋಸ್ ಇನ್ಫಾರ್ಮೇಷನ್ಸ್ ಅದು ತುಂಬ ಕರೆಕ್ಟಾಗಿರಬೇಕು. ಯಾವುದೋ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ ತಕ್ಷಣ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳೋದು ಕರೆಕ್ಟ್ ಪರ್ಸನಿಂದ. ಸೊ ಇದು ನಿಮ್ಮ ನೆಟ್ವರ್ಕಿಂಗ್ನಿಂದ ಸಾಧ್ಯ ಆಗುತ್ತೆ, ಅಥವಾ ಪೀಪಲ್ದು ಒಪಿನಿಯನ್ ಆನ್ ದ ರೈಟ್ ವೆಬ್ಸೈಟ್. ಓಕೆ, ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ಆ್ಯಂಡ್ ಇಂಟರ್ನ್ಶಿಪ್. ಸೊ ನಿಮ್ಮ ಜಾಬ್ ಪ್ರೊಫೈಲ್ ಅಂತ ಹೇಳೋದು ನಿಮ್ಮ ಗೋಲ್ ಆದರೆ, ಸೊ ಯು ಕ್ಯಾನ್ ಡೂ ದಿಸ್. ಕರೆಂಟ್ ಇಂಡಸ್ಟ್ರಿನಲ್ಲಿ ಏನು ಎಕ್ಸ್ಪೋಜರ್ ಇದೆ, ಜೊತೆಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಯಾವುದೆಲ್ಲ ಸಿಗ್ಬೋದು ಅದಕ್ಕೆ ಅಂತ ಹೇಳಿ. ಸೊ ವಿತ್ ಆಲ್ ದಿಸ್ ಪಾಯಿಂಟ್ಸ್ ಐ ಗೆಸ್ ಯು ಕ್ಯಾನ್ ಮೇಕ್ ದ ರೈಟ್ ಎಂಟ್ರಿ ಆಫ್ ಯೋರ್ ಫೇವ್ರೇಟ್, ಆಫ್ ಯೋರ್ ಏನು ಹೇಳ್ಬೋದು, ನಿಮ್ಮ ಇಂಟ್ರೆಸ್ಟ್ ಇರುವಂತಹ ಒಂದು ಬ್ರ್ಯಾಂಚನ್ನು ನಿಮಗೆ, ಆ ಬ್ರ್ಯಾಂಚಿಗೆ ರೈಟ್ ಎಂಟ್ರಿಯನ್ನು ಕೊಡಬಹುದು ಅಂತ ಹೇಳಿ. ಇದಲ್ಲದೆ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ನಿಮ್ಮ ಒಳಗಡೆ ನಿಮಗೆ ಇಲ್ಲ ಮೇಡಮ್ ಇದನ್ನು ಕೂಡ ಕಮ್ಯುನಿಕೇಟ್ ಮಾಡಬಹುದಿತ್ತು ಅಂತ ಹೇಳಿ ಅನಿಸಿದ್ರೆ, you can comment about that under this video, because knowledge is never ending. We can learn from everybody, right? So hope this video might give you certain insight about ಹೇಗೆ ಚೂಸ್ ಮಾಡಬಹುದಿತ್ತು ಅಂತ ಹೇಳಿ. ಎನಿವೇಸ್, ಗೊತ್ತೇ ಇಲ್ಲ ಅಂತ ಹೇಳೋದಕ್ಕಿಂತ ಕೆಲವೊಂದಷ್ಟು ಪಾಯಿಂಟ್ಸ್ ಕಲ್ತ್ಕೊಂಡಿರೋ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.